ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಎಚ್ಚರಿಕೆಗಳ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ನೋಡಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲೋ ಚಾನಲಲ್ಲೋ ಇರ್ತದೆ, ದಯವಿಟ್ಟು ನೋಡಿ. ನೀವು ಈ ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರಿಗೋಸ್ಕರ ಸೆಪ್ಟೆಂಬರ್ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳನ್ನು ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ಗೊತ್ತಾಗಬೇಕು ಏನೇನು ಒಳ್ಳೇದಾಗಲಿದೆ ಅಂತ ಹೇಳಿ, ಹಾಗೂ ಏನು ಮಾಡಿಕೊಂಡ್ರೆ ಆ ಅವಕಾಶವನ್ನು ಪಡ್ಕೊಳ್ಬೋದು, ಅವಳಿತನ್ನು ಪಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಚಾರಗಳು. ಸೊ ದಯವಿಟ್ಟು ನೀವು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೆಯ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಅದ್ಭುತವಾದ ರವಿ ಬಲ. ರವಿ ಗ್ರಹ ಸೆಪ್ಟೆಂಬರ್ 15ನೇ ತಾರೀಕಿನ ನಂತರ ಅಂದರೆ ಸೆಪ್ಟೆಂಬರ್ 3 ಹಾಗೂ 4ನೇ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ರವಿ ಇರ್ತಾನೆ, 11ನೇ ಮನೆಯಲ್ಲಿ ಕರ್ಮಾಧಿಪತಿಯಾಗಿ ಲಾಭದಲ್ಲಿರ್ತಾನೆ. ಅಂತಂದರೆ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಉದ್ಯೋಗದಲ್ಲಿ ಕಾಣದ ಯಶಸ್ಸನ್ನು ನಂತರದ 2 ವಾರಗಳಲ್ಲಿ ಕಾಣಬಹುದಾಗಿರ್ತದೆ. ಅಂದರೆ ಸೆಪ್ಟೆಂಬರ್ 2 ಹಾಗೂ 3ನೇ ವಾರದಲ್ಲಿ ನಿರುದ್ಯೋಗಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು. ಆಲ್ರೆಡಿ ವೃಶ್ಚಿಕ ರಾಶಿಯಲ್ಲಿ ಉದ್ಯೋಗದಲ್ಲಿ ಇದ್ದೀರಿ, ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಟ್ರಾನ್ಸ್ಫರ್ ಬೇಕು. ಟ್ರಾನ್ಸ್ಫರ್ ಅಷ್ಟು ಸುಲಭವಾಗಿಲ್ಲ, ಅದನ್ನು ಹೊರತುಪಡಿಸಿ ಸ್ಯಾಲ್ರಿ ಹೇಕೋ, ಪ್ರಮೋಷನ್, ಈ ಥರ ಏನೇ ಒಂದು ಅಧಿಕಾರ, ಒಂದು ನೆಮ್ಮದಿ ಬೇಕು ಅಂತಂದರೆ ಖಂಡಿತವಾಗಿ ನಿಮಗೆ ಸಿಗಲಿದೆ. ಏನೋ ನಂತರದ 2 ವಾರಗಳಲ್ಲಿ ರವಿ ಬಲದಿಂದಾಗಿ, ಮೊದಲೆರಡು ವಾರ ಅಲ್ಲ, ನಂತರದ 2 ವಾರದಲ್ಲಿ ಉದ್ಯೋಗದಲ್ಲಿ ಖಂಡಿತ ಅನುಕೂಲ ಆಗುತ್ತೆ. ಮೊದಲೆರಡು ವಾರದಲ್ಲಿ ಸಮಸ್ಯೆಗಳಾಗಬಾರದು, ನಂತರದ 2 ವಾರಗಳಲ್ಲೂ ಒಳ್ಳೆಯದು. ಉದ್ಯೋಗದ ವಿಚಾರದಲ್ಲಿ ಒಂದು ಒಳ್ಳೇದು ಆಗಬೇಕು ಅಂದರೆ ಸ್ವಲ್ಪ ದೇವತಾರಾಧನೆ ಮಾಡಿ, ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡ್ಕೊಳ್ಳಿ, ಅಥವಾ ಕೆಂಪು ವರ್ಷದಲ್ಲಿ ಗೋಧಿದಾನ ಮಾಡಿ. ಇಲ್ಲ ನಾವು ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ, ವಿಶೇಷ ತಾಯಿತ ಕರುಂಗಾಲಿ ಬ್ರೇಸ್ಲೆಟ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಇದೇ ಸೆಪ್ಟೆಂಬರ್ನಲ್ಲಿ ಉದ್ಯೋಗಗಳಲ್ಲದೆ ವ್ಯಾಪಾರಿಗಳಿಗೂ ಲಾಭ ಇದೆ. ಏನಾಗುತ್ತೆ, ಬುಧ ಗ್ರಹ 3 ಹಾಗೂ 4ನೇ ವಾರದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಲಾಭಸ್ಥಾನದಲ್ಲಿ ಇರ್ತಾನೆ. ಅದರಲ್ಲೂ ನಾನು ಹೇಳ್ತೀನಿ 15, 16 ಈ 2 ದಿನಗಳು ಮಾತ್ರ ತುಂಬ ಚೆನ್ನಾಗಿರ್ತಕ್ಕಂತಹ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಆಗ್ತಕ್ಕಂಥ ದಿನಗಳಾಗಿರುತ್ತೆ. ಇಲ್ಲ ಅಂದರೆ ಸೆಪ್ಟೆಂಬರ್ 3ನೇ ವಾರ ಹಾಗೂ 4ನೇ ವಾರ ವ್ಯಾಪಾರ ಮಾಡತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಲಾಭ ಸಿಗುವಂತಹ ಕಾಲವಾಗಲಿದೆ. ಅದಂತೂ 100% ಸತ್ಯ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಅದು ಚೆನ್ನಾಗಿ ಆಗಬೇಕು ಅಂದರೆ ವಿಷ್ಣುವಿನ ಆರಾಧನೆ ಮಾಡಬೇಕು. ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ ಇದೆಲ್ಲ ಪಠನೆ ಮಾಡಿಕೊಂಡ್ರಾಗತ್ತೆ. ಇಲ್ಲ ನಾವು ಸುದರ್ಶನ ಹೋಮವನ್ನೇ ಮಾಡ್ತಾ ಇದ್ದೇವೆ, ನೀವು ಸಂಕಲ್ಪ ಸೇವೆ ಕೂಡ ಕೊಡ್ಬೋದು. ವಿಶೇಷವಾಗಿ ಮಹಾಸುದರ್ಶನ ಹೋಮದಲ್ಲಿ ಅಭಿಮಂತ್ರಿತ ಈ ವಿಶೇಷವಾದ ಕರುಂಗಾಲಿ ಬ್ರಾಸ್ಲೆಟ್ ತಾಯಿತ ಸಹಿತವಾಗಿದ್ದು ನಿಮಗೆ ಪ್ರಸಾದ ಸ್ವರೂಪ ಕಳಿಸ್ಕೊಡ್ತೇವೆ. ನೀವು ಅದನ್ನು ಸಂಕಲ್ಪ ಸೇವೆ ಬೇಕಾದ್ರೆ ಕೊಡ್ಬೋದು. ವಿಡಿಯೋ ಎಂಡಲ್ಲಿ ಇದರ ಬಗ್ಗೆ ಎಲ್ಲ ವಿಚಾರ ತಿಳಿಸುತ್ತೇನೆ. ಸೊ ಮೊದಲನೇ ಶುಭ ವಿಚಾರದಲ್ಲಿ ಉದ್ಯೋಗಿಗಳಿಗೆ ಯಾವಾಗ ಒಳ್ಳೆಯದಾಗುತ್ತೋ ಅದೇ ಥರ ಎರಡನೇ ಶುಭ ವಿಚಾರದಲ್ಲಿ ವ್ಯಾಪಾರ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಒಳ್ಳೆಯದಾಗಲಿದೆ ಬುಧನ ಬಲದಿಂದ. ಇನ್ನು ಮೂರನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ವೃಶ್ಚಿಕ ರಾಶಿಯವರು ಯಾವುದೇ ರೀತಿಯಾದ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರಗಳಾಗಬೇಕು, ಯಾವುದೋ ಸೈಟ್ ಸೇಲ್ ಆಗಬೇಕು, ಯಾವುದೋ ಖರೀದಿ ಮಾಡಬೇಕು, ಅಥವಾ ಏನೊಂದು ರಿಯಲ್ ಎಸ್ಟೇಟ್ ಕೆಲಸಗಳು ಬೇಗ ಆಗಬೇಕು ಅಂದರೆ ಮೊದಲೆರಡು ವಾರಗಳಲ್ಲಿ ಕೆಲಸ ಆಗೋ ಥರ ನೋಡ್ಕೊಳ್ಳಿ. 3ನೇ 4ನೇ ವಾರ ಬಂತು ಅಂದರೆ ಮತ್ತೆ ಕೆಲಸ ನಿಂತು ಹೋಗುತ್ತೆ, ಭೂಮಿಗೆ ಸಂಬಂಧಪಟ್ಟಂಥ ಕೆಲಸಗಳು ನಿಂತು ಹೋಗ್ತವೆ. ಅದೇ ಮೊದಲೆರಡು ವಾರಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳಲ್ಲಿ ತುಂಬ ಚೆನ್ನಾಗಿದೆ. ವೃಶ್ಚಿಕ ರಾಶಿಯ ರೈತರಿಗೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ, ದವಸ ಧಾನ್ಯ ಮಾರಾಟ ಮಾಡುವಂಥ ಅಂದರೆ ಜನರಲ್ ಸ್ಟೋರ್ ಇಟ್ಕೊಂಡವರಿಗೆ, ಎಲೆಕ್ಟ್ರಿಷಿಯನ್ಸ್ಗೆ, ಎಲೆಕ್ಟ್ರಾನಿಕ್ಸ್ ರಿಪೇರಿ ಇತ್ಯಾದಿ ಉದ್ಯೋಗಗಳು ಮಾಡ್ತಾ ಇರ್ತಕ್ಕಂಥವರಿಗೆ, ರೈತರಿಗೆ ಎಲ್ಲರಿಗೂ ಸಹ ಮೊದಲೆರಡು ವಾರಗಳು ತುಂಬ ಚೆನ್ನಾಗಿದೆ ಸೆಪ್ಟೆಂಬರ್ ತಿಂಗಳದು. ನಂತರದ 2 ವಾರಗಳಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದವರಿಗೆಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೋಟೆಲ್ ಬಿಸ್ನೆಸ್ ನಡೆಸ್ತಕ್ಕಂಥವ್ರು ಮೊದಲೆರಡು ವಾರಗಳಲ್ಲಿ ತುಂಬ ಚೆನ್ನಾಗಿದೆ ಅವರಿಗೆ ಅಂತ ಕಂಡು ಬರ್ತಾ ಇದೆ. ಆಯ್ತಲ್ವಾ? ಖಂಡಿತವಾಗಿ ಹೇಳೋದ್ರಲ್ಲಿ ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆ, ಒಳ್ಳೇದು ಜಾಸ್ತಿ ಆದ ತಕ್ಷಣ ಹೊಟ್ಟೆ ಉರಿ ಜಾಸ್ತಿ ಆಗ್ಬಿಡುತ್ತೆ ಜನಗಳಿಗೆ ನಮ್ಮ ಮೇಲೆ. ಅದನ್ನು ಪರಿಹಾರ ಮಾಡಲಿಕ್ಕೆ ಅಂತಲೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ಕರುಂಗಾಲಿ ಬ್ರಾಸ್ಲೆಟ್ ತಾಯಿತ ಸಹಿತವಾಗಿ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಕುದೃಷ್ಟಿ ಪರಿಹಾರ ಹೋಮ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೇನೆ ಅದರ ಬಗ್ಗೆ ನಿಮಗೆ. 4ನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ,
ನೀವು ವೃಶ್ಚಿಕ ರಾಶಿಯವರು ಆರೋಗ್ಯದ ಬಗ್ಗೆ ತುಂಬ ಸಮಸ್ಯೆ ಅಥವಾ ಚಿಂತಾಕ್ರಾಂತರಾಗಿದ್ದರೆ ಮೊದಲೆರಡು ವಾರಗಳಲ್ಲೇ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲಗಳಿದೆ, ಅಂದರೆ ಅವಕಾಶಗಳಿದೆ. ನಂತರದ 2 ವಾರಗಳೇ ಇಲ್ಲ. ಅದು ನಾನು ಎಚ್ಚರಿಕೆ ವಿಡಿಯೋದಲ್ಲಿ ಬಹುಶಃ ತಿಳಿಸಿದ್ದೇನೆ ನಿಮಗೆ. ಮೊದಲೆರಡು ವಾರಗಳಲ್ಲಿ ಕುಜ ಲಾಭಸ್ಥಾನದಲ್ಲಿ ಇರ್ತಾನೆ, ನಿಮ್ಮ ರಾಷ್ಟ್ರಾಧಿಪತಿ ಆಗಿರ್ತಾನೆ, ಲಾಭಸ್ಥಾನದಲ್ಲಿ ಇರ್ತಾನೆ. ಸೊ ಆದ್ದರಿಂದ ನೀವು ಯಾವುದೇ ಔಷಧಿ ತಗೊಂಡ್ರು ಅಥವಾ ಯಾವುದೇ ಡಾಕ್ಟರ್ ಹತ್ರ ಭೇಟಿ ಮಾಡಿದ್ರೆ, ಏನೋ ಟ್ರೀಟ್ಮೆಂಟ್ ತೊಗೊಂಡ್ರಿ, ಏನೇ ಒಣಗಿದ್ರು ಮೊದಲೆರಡು ವಾರಗಳಲ್ಲೇ ಮಾಡಿ ಮುಗಿಸ್ಕೊಂಬಿಡಿ. ನೋಡೋಣ ಬಿಡು, 15ನೇ ತಾರೀಕು ನಂತರ ಡಾಕ್ಟರ್ ಹತ್ರ ಹೋಗೋಣ, 15ನೇ ತಾರೀಕು ನಂತರ ಹೋಗೋಣ ಟ್ರೀಟ್ಮೆಂಟಿಗೆ ಅನ್ಕೊಂಡ್ರೆ ಸೆಪ್ಟೆಂಬರ್ 15 ಕಳೀತು, 16 ಕಳೀತು ಅಂತಂದರೆ ನಂತರ ನಿಮಗೆ ಡಾಕ್ಟರ್ ಸಿಗೋದಿಲ್ಲ. ಡಾಕ್ಟರ್ ಸಿಕ್ಕಿದ್ರು ಆ ಮೆಡಿಸಿನ್ ಸಿಗೋದಿಲ್ಲ. ಮೆಡಿಸಿನ್ ಡಾಕ್ಟರ್ ಸಿಕ್ಕಿದ್ರೆ ಟ್ರೀಟ್ಮೆಂಟ್ ಸರಿಯಾಗಿ ಆಗಲ್ಲ. ಆ ಟೈಮಲ್ಲಿ ಬೇರೆ ಏನೋ ಅವ್ರಿಗೆ ಕೆಲಸ ಮಾಡ್ಬಿಡುತ್ತೆ, ನಿಮಗೆ ಬೇರೆ ನಂಬಿಡಿ. ಒಟ್ಟ ನಿಮ್ಮ ಗಮನ ಅದ್ರ ಮೇಲೆ ಸರಿಯಾಗಿ ಆಗಲ್ಲ, ಇನ್ನು ಈ ನಿಮ್ಮ ಒಳ್ಳೆಯ ಆರೋಗ್ಯ ಪಡೆದುಕೊಳ್ಳುವ ವಿಚಾರದಲ್ಲಿ. ಅದಕ್ಕೋಸ್ಕರ ಮೊದಲೆರಡು ವಾರಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮೊದಲೆರಡು ವಾರಗಳಲ್ಲಿ ನಿಮ್ಮ ಆರೋಗ್ಯದ ಏನೇ ಸಮಸ್ಯೆಗಳಿದ್ರೂ ಪರಿಹರಿಸ್ಕೊಂಡ್ಬಿಡಬೇಕು. ಖಂಡಿತವಾಗಿ ಕೆಲಸ ಮಾಡುತ್ತೆ ಔಷಧೋಪಚಾರಗಳು. ನಂತರದ 2 ವಾರದಲ್ಲಿ ಕಷ್ಟ ಆಗಿಬಿಡುತ್ತೆ. ಸೊ ಇದಕ್ಕೆ ನಾನೊಂದು ಮಂತ್ರ, ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಒಂದು ಮಂತ್ರವನ್ನು ಪ್ರತಿದಿನ ಒಂದು 28 ಬಾರಿ ಹೇಳ್ಕೊಳ್ಳಿ, ಒಳ್ಳೆ ಆರೋಗ್ಯ ಖಂಡಿತವಾಗಿ ಸಿಗ್ತದೆ. ಇಲ್ಲ ನಾವೇ ಮಹಾಮೃತ್ಯುಂಜಯ ಹೋಮ ಮಾಡಿ ಕರುಂಗಾಲಿ ಬ್ರಾಸ್ಲೆಟ್ ತಾಯಿತ ಸಹಿತ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ, ಅದನ್ನು ನೆನ್ಪಿಟ್ಕೊಳ್ಳಿ ನೀವು. ಸೊ ಅದಕ್ಕೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೋದು, ಮಹಾಮೃತ್ಯುಂಜಯ ಹೋಮ. ಎಲ್ಲ ಹೋಮ ಸೇರಿ ಒಂದೇ ಸಂಕಲ್ಪ ಸೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. 5ನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಸಾಲಗಳು ನಿಮಗೆ ಅವಶ್ಯಕತೆ ಇದ್ದಲ್ಲಿ, ನಾನು ಸಾಲ ಮಾಡಬೇಡಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಪಂಚಮ ಶನಿ ಬೇರೆ ಇದೆ, ನಿಮಗೆ ನಡೀತಾ ಇದೆ ಪಂಚಮ ಶನಿ. ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ, ಸಾಲ ಕೊಡಿಸ್ಬೇಡಿ ಅಂತ ಹೇಳ್ತಾ ಇರ್ತೀನಿ. ಬಟ್ ಸಾಲದ ಇವಾಗ ಅನಿವಾರ್ಯ ಇದೆ ಗುರುಗಳೇ. ನೀವು 1000 ಹೇಳ್ತೀರಾ ಗುರುಗಳೇ, ನನಗಿಲ್ಲ ಅನಿವಾರ್ಯತೆ ಇದೆಯಲ್ಲ, ಇಲ್ಲ ನಂಗೆ ಸಾಲ ಸಿಗಲಿ ಅಂದರೆ ಅಷ್ಟೇ ಕತೆ, ನನ್ನ ಕತೆ ಮುಗಿದೋಗ್ಬಿಡುತ್ತೆ, ನಾನು ಸಾಲ ಮಾಡಲೇಬೇಕು ನಾನು ಅನ್ನುವ ಕುತ್ತಿಗೆಗೆ ಬಂದಂಥ ಪರಿಸ್ಥಿತಿಗಳಿದೆ. ನಾನು ಯಾವಾಗ ಸಾಲ ಮಾಡಬಹುದು, ಸಾಲ ಮಾಡಿದ್ರೆ ಅನುಕೂಲ ಆಗೋ ಥರ, ಅಥವಾ ಸಾಲ ತೀರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು, ಯಾವಾಗ ನಾನು ಪ್ರಯತ್ನ ಮಾಡಿದ್ರೆ, ಸೆಪ್ಟೆಂಬರ್ ತಿಂಗಳ ಯಾವ ಭಾಗದಲ್ಲಿ ನಾನು ಪ್ರಯತ್ನ ಮಾಡಿದ್ರೆ ಬೇಗ ಸಾಲಗಳು ತೀರಿಸ್ಬಿಡ್ಬೋದು, ಅಥವಾ ಸಾಲದ ರಿಲೇಟೆಡ್ ಏನೇ ಸಮಸ್ಯೆ ಆದರೂ ಸೆಪ್ಟೆಂಬರ್ ತಿಂಗಳ ಯಾವ ಭಾಗದಲ್ಲಿ ಆ ಸಾಲದ ಸಮಸ್ಯೆಗಳು ಪರಿಹಾರ ಆಗಿಬಿಡುತ್ತೆ ಅಂತಂದರೆ ಮೊದಲೆರಡು ವಾರಗಳಲ್ಲಿ. ನೀವು ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳಲ್ಲಿ ನಿಮಗೆ ಅರ್ಜೆಂಟ್ ಸಾಲ ಬೇಕು ಅಂದ್ರೂ ಸಿಗುತ್ತೆ. ನೀವು ಬಡ್ಡಿಗೆ ಸಾಲ ಕೊಟ್ಟರೆ ಬಡ್ಡಿ ಸಿಗುತ್ತೆ, ಆ್ಯಕ್ಚುಲಿ ಅದು ಕೊಡಬೇಡಿ, ಮತ್ತೆ ಹೇಳ್ತಾ ಇರೋದಷ್ಟೇ. ನೀವು ಸಾಲ ತೀರಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ತೀರ್ಸೋಕ್ಕಾಗ್ಬಿಡುತ್ತೆ. ನೀವು ನೋಡಬೇಕಾದ್ರೆ ಸೆಪ್ಟೆಂಬರ್ ತಿಂಗಳು ಮೊದಲೆರಡು ವಾರಗಳಲ್ಲಿ ನಿಮ್ಮ ಹತ್ರ ಕೈಯಲ್ಲೂ ದುಡ್ಡು ಇರ್ತದೆ, ತೀರಿಸಲಿಕ್ಕೆ ಅವಕಾಶ ಸಿಗ್ತದೆ. ಬಟ್ ತೀರಿಸ್ತೀರಾ ಅನ್ನೋಂಥದ್ದು ಮಾತ್ರ ಪ್ರಶ್ನಾರ್ಥಕ ಚಿಹ್ನೆ. ತೀರಿಸಿದ್ರೆ ಇದು ಶುಭ ವಿಚಾರ, ತೀರಿಸಲಿಲ್ಲ ಅಂದರೆ ಎಚ್ಚರಿಕೆ ವಿಚಾರ ಆಗ್ಬಿಡ್ತಿದ್ದು ಅಲ್ವಾ. ಸೊ ಸಾಲದ ವಿಚಾರಗಳಲ್ಲಿ ಏನೋ ಅಕಸ್ಮಾತ್ ಕುತ್ತಿಗೆಗೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ, ದುಡ್ಡು ಕೊಡು ಅಂತ ಕುತ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೂ ಸಹ ಮೊದಲೆರಡು ವಾರಗಳಲ್ಲಿ ನಿಮಗೆ ತೊಂದರೆ ಕೊಡಲ್ಲ, ಅವ್ರು ರೇಟ್ ಹೋಗ್ತಾರೆ. 3-4ನೇ ವಾರದಲ್ಲಿ ಬಂದು ಹಿಡ್ಕೊಂತಿರ್ಬೇಕಾರೆ ನಿಮ್ಮನ್ನು. ಸೊ ಈ ಥರ ಸಾಲಗಳ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆಗಳಿಂದ ಪರಿಹಾರ ಮಾಡ್ಕೊಂಡು ಹೊರಗೆ ಬರಲಿಕ್ಕೂ ಕೂಡ, ಅಥವಾ ಯಾರು ನಿಮ್ಮ ಶತ್ರುಗಳು ಅಂತ ಕೂಡ ಕಂಡುಹಿಡಿದು ಬಿಡ್ತೀರಾ ನೀವು. ಓಹೋ ಇವರೇನಾ ನಮ್ಮ ಶತ್ರು, ನನಗೆಲ್ಲ ಸಮಸ್ಯೆ ಕೊಡ್ತಾರೆ ಅದು ಇವರೇನಾ ಅನ್ನುವಂಥ ವಿಚಾರವೂ ಗುಟ್ಟು ರಟ್ಟಾಗಿಬಿಡುತ್ತೆ, ಗೊತ್ತಾಯ್ತಲ್ವಾ. ಸೊ ತುಂಬ ಅದ್ಭುತವಾಗಿದೆ ಮೊದಲೆರಡು ವಾರಗಳು. ಈ ಮಾಟಮಂತ್ರ ದೃಷ್ಟಿದೋಷ ಆದರೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು. ಅದಕ್ಕೆ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ ಮಾಡ್ತಾ ಇದ್ದೇವೆ. ಸೆಪ್ಟೆಂಬರ್ ತಿಂಗಳ ಎಲ್ಲ ಸಮಸ್ಯೆಗಳು, ಅದರ ನಂತರದ ದಿನಗಳೆಲ್ಲ ಸಮಸ್ಯೆಗಳು ವೃಶ್ಚಿಕ ರಾಶಿಯವರದ್ದು ಪರಿಹಾರಕ್ಕೆ ವಿಶೇಷವಾಗಿ ನಾವು ಮಾಡ್ತಾ ಇರೋ ಪರಿಹಾರ ಏನು ಗೊತ್ತಾ ವೀಕ್ಷಕರೇ? ಆಗಸ್ಟ್ 23ನೇ ತಾರೀಕು ಶನಿವಾರ, ಶ್ರಾವಣ ಕೊನೆ ಶನಿವಾರ, ಈ ಬಾರಿ ಅಮಾವಾಸ್ಯೆ ಬಂದಿದೆ. ಸೊ 23ನೇ ತಾರೀಕು ಅಮಾವಾಸ್ಯೆ, ಶ್ರಾವಣ ಕೊನೆಯ ಶನಿವಾರದಂದು ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೂ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷ ಹೋಮಗಳಲ್ಲಿ ಮೊಟ್ಟ ಮೊದಲನೆಯದು ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಯಾವುದೇ ದಿಕ್ಕಿಂದಲೂ ಸಹ ನಿಮಗೆ ಸಮಸ್ಯೆಗಳಾಗಬಾರ್ದಾದ್ರೆ, ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ, ಯಾವ ತರಹದ ಸಮಸ್ಯೆಗಳು ಸಹ ಆಗಬಾರದು, ಒಂದು ರಕ್ಷಣೆ ಸಿಗಬೇಕು ಅಂತಂದಾಗ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ ಅದ್ಭುತವಾದಂತಹ ಒಂದು ಹೋಮ ಅದು. ಅಷ್ಟೇ ಅಲ್ಲ, ಆ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿ ಈ ವಿಶೇಷವಾದಂತಹ ಒಂದು ಕರುಂಗಾಲಿ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇದ್ದಾರೆ. ಅದಕ್ಕೊಂದು ತಾಯ್ತ ಕೂಡ ಇರುತ್ತೆ. ಆ ತಾಯ್ತದಲ್ಲಿ ಹಾಗೂ ಆ ಬ್ರಾಸ್ಲೆಟಲ್ಲಿ ವಿಶೇಷವಾಗಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದ ಶಕ್ತಿಗೆ ಎನರ್ಜೈಸ್ ಮಾಡಿರ್ತವೆ, ಅದರಲ್ಲಿ ಹಾಕಿರ್ತೇವೆ. ಜೊತೆಗೆ ಅಷ್ಟೇ ಅಲ್ಲ, ಇನ್ನು ಮುಂದೆ ಬಂದು ನಿಮ್ಮೆಲ್ಲರ ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಅದ್ಭುತವಾದಂತಹ ಗೌರಿ ಸಮೇತ ಅಮೃತ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಮೃತ್ಯುಂಜಯ ಹೋಮ
ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಮಹಾಮೃತ್ಯುಂಜಯ ಹೋಮ, ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಹಾಗೂ ಈ ತಾಗಿತ ಮಹಾಮೃತ್ಯುಂಜಯ ಹೋಮದಲ್ಲೂ ಎನರ್ಜೈಸ್ ಆಗಿರುತ್ತೆ. ಅಲ್ಲಿಗೆ ಈ ಒಂದು ಬ್ರಾಸ್ಲೆಟ್ ಅನ್ನು ಧಾರಣೆ ಮಾಡೋದ್ರಿಂದ ಈ ಕಡೆ ಆರೋಗ್ಯ ಬಾಧೆಯಿಂದನೂ ಪರಿಹಾರ, ರೋಗ ಪೀಡೆಗಳಿಂದನೂ ಪರಿಹಾರ, ಶರೀರ ರಕ್ಷಣೆ, ಜೊತೆಗೆ ಈ ಮಾಟಮಂತ್ರ ದೃಷ್ಟಿ ದೋಷ ಆದಿಗಳೆಲ್ಲದೂ ಸಹ ಪರಿಹಾರ. ದೃಷ್ಟಿ ಅಂತ ತಕ್ಷಣ ನೋಡಿ ಇನ್ನೂ ಬರ್ತದೆ, ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ 23ನೇ ತಾರೀಕು ಕುದೃಷ್ಟಿ ಪರಿಹಾರ ಹೋಮ. ಆ ಕುದೃಷ್ಟಿ ಪರಿಹಾರ ಹೋಮದಲ್ಲೂ ಸಹ ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಸಹ ಏನು ತಾಯಿತದ ಜೊತೆಗಲ್ಲಿ ಕೊಡ್ತಾ ಇದ್ದೇವೆ ನೋಡಿ. ಈ ತರ ಕೈಯಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆ ಅದ್ಭುತವಾದಂತಹ ಕಾಂಬಿನೇಷನ್. ಮಾಟಮಂತ್ರ, ದೃಷ್ಟಿದೋಷ, ಶತ್ರುಭಾಷೆ ಯಾವ ಪೀಡೆಗಳಿದ್ರೂ ಪರಿಹಾರವಾಗಬೇಕು. ಇನ್ನು ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ, ವಿವಾಹಿತರಿಗೂ ಅಷ್ಟೇ ಸುಖ ದಾಂಪತ್ಯ ಜೀವನ ಸಿಗಬೇಕು, ಗಂಡ ಹೆಂಡತಿ ಜಗಳ ಆಗಬಾರದು ಅಂತೇಳಿ ಸ್ವಯಂವರ ಪಾರ್ವತಿ ಹೋಮ. ಇನ್ನು ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿಪೀಡೆಗಳ ಪರಿಹಾರಕ್ಕೆ ವಿಶೇಷವಾಗಿ ಶನಿಶಾಂತಿ ಹೋಮ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವವರಿಗೆ ಗುರುಬಲ ಕೆಲಸ ಮಾಡಬೇಕು, ಗುರುಶಾಂತಿ ಹೋಮ. ಎಲ್ಲ ರೀತಿಯ ಗ್ರಹಚಾರಗಳ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮ. ಎಷ್ಟೆಲ್ಲ ಹೋಮಗಳಾಯ್ತು ನೋಡಿ. 23ನೇ ತಾರೀಕು ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ ದಿವಸ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಆಮೇಲೆ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಸೇರಿಸಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆ ತಗೊಂಡ್ರೆ ಎಲ್ಲ ಹೋಮಗಳು ಬಂತು ಅದರಲ್ಲೇನೆ. ಪ್ರತಿಯೊಬ್ಬರಿಗೂ ಸಹ ಲೈವ್ ಅಲ್ಲಿ 23ನೇ ತಾರೀಕು ಅಮಾವಾಸ್ಯೆ ದಿವಸ ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ 6ರಿಂದ 6:30 ಒಳಗೆ ಏನು ಸಂಕಲ್ಪ ಸೇವೆ ಶುರುವಾಗುತ್ತೆ. ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದು ವಿಡಿಯೋನ. ಅದೇ ರೀತಿಯಲ್ಲಿ 10:30 ನಂತರ ಎಲ್ಲಾ ಹೋಮಗಳು, ಗಣಪತಿ ಪೂಜೆ, ಪುಣ್ಯಾಹವಾಚನೆ ಆದಿ ಎಲ್ಲ ಹೋಮಗಳು, ಕಲಶಾರಾಧನೆ, ಯಂತ್ರಾರಾಧನೆ, ಮಂಡಲಾರಾಧನೆ ಎಲ್ಲ ಹೋಮಗಳು ಪ್ರಾರಂಭವಾಗಲಿದೆ. ಎಲ್ಲಾ ಹೋಮ ಪೂಜೆಗಳನ್ನು ಲೈವ್ ಆಗಿ ನೋಡ್ತೀರಾ ನೀವು. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವ್ ಅಲ್ಲಿ ನೋಡ್ತೀರಾ, ಪೂಜೆ ಹೋಮಗಳೆಲ್ಲ ಲೈವ್ ಅಲ್ಲಿ ನೋಡ್ತೀರಾ. ಆಮೇಲೆ ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಅದ್ರ ಜೊತೆಗೆ ಈ ವಿಶೇಷವಾದಂತಹ ಕರುಂಗಾಲಿ ಬ್ರೇಸ್ಲೆಟ್ ಹಾಗೂ ಈ ತಾಯಿತ, ಈ ಕರುಂಗಾಲಿ ಬ್ರಾಸ್ಲೆಟ್ಗೆ ಈ ತಾಯಿತವನ್ನು ನೀಟಾಗಿ ಫಿಕ್ಸ್ ಮಾಡಿದ್ದೇವೆ. ಸೊ ಇದು ಅದ್ಭುತವಾದಂತಹ ಪರಿಹಾರ. ನಿಮಗೆ ಧಾರಣೆ ಮಾಡ್ಕೊಳ್ಳೋಕೆ ಈ ತರ ಇರುತ್ತೆ. ಬಹಳಷ್ಟು ಜನ ಕರುಂಗಾಲಿ ಮಾಲೆ ಕೊಟ್ಟಾಗ ಗುರುಗಳೇ ನಮಗೆ ಬ್ರೇಸ್ಲೆಟ್ ಬೇಕಾಗಿತ್ತು ಅಂತ ಬಹಳ ಜನ ಕೇಳಿದ್ರು. ಸೊ ಅದರಿಂದ ಈ ಬಾರಿ ಬ್ರೇಸ್ಲೆಟ್ ಅನ್ನೇ ಕೊಡ್ತಾ ಇದ್ದೇವೆ, ವಿತ್ ಒಂದು ತಾಯಿತ ಸಹಿತವಾಗಿ ಕೊಡ್ತಾ ಇದ್ದೇವೆ. ಈ ತಾಯಿತದಲ್ಲಿ ಎಲ್ಲ ವಿಶೇಷವಾದಂತಹ ಆ ಶಕ್ತಿ, ಹೋಮದ ಶಕ್ತಿಯನ್ನು ಇದರಲ್ಲಿ ತುಂಬಿ ಈ ಕರುಂಗಾಲಿ ಮಾಲೆ ಎನರ್ಜೈಸ್ ಮಾಡಿ, ಬ್ರೇಸ್ಲೆಟ್ ಎನರ್ಜೈಸ್ ಮಾಡಿ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು, ವಿಳಾಸ ಅಷ್ಟೇ ಕಳಿಸೋ ಕೂಡ ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಹೆಸರನ್ನ. ತುಂಬ ಬೇಗ, ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇಲ್ಲಿ ತನಕ ನಿಮ್ಮ ವಿಡಿಯೋ ನೋಡಿದ್ದೀರಾ ಅಂತಾದರೆ ನನಗೆ ಗೊತ್ತಾಗಬೇಕಲ್ಲ. ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನೀವು ಎಂಡ್ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೆ ಗೊತ್ತಾಗಲಿದೆ. ಇದು ನಂದೊಂದು ಸೀಕ್ರೆಟ್, ಯಾರು ಎಂಡ್ ತನಕ ವಿಡಿಯೋ ನೋಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.